ಇಷ್ಟೊತ್ತಿಗೆ ಯಾಕೆ ಹಿಂಗೆ ಕೆವೆ ಕೊಡ್ತಿದ್ಯಾ ನಂಗೆ? ಇಷ್ಟೊತ್ತಿಗೆ ಎದ್ಬಿಟ್ಟು ನೀನು ದೊಡ್ಮಿ. ಗೈಸ್ ಇವತ್ತು ಮನ್ಗಿದಿ ನಮ್ಮ ಜ್ಞಾನವೇ ಬಂದ್ಬಿಟ್ಟು ಎದೊಳಿಸ್ಬಿಟ್ಲು. ಕಳ್ಳನ್ಸ ಒಂದು ಪಿ ತಗೊಡುವ ಅಂತ. ಚಿನ್ನ ಮಗಳೇ ಪಿ ಬೇಕವಾ? ಎಲ್ಲ ಕನ್ನಡ ತಾಯಿ ಮಕ್ಳಿಗೆ ಹೇಳಿ ಚಿನ್ನು. ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ಈ ನಿಮ್ಮ ಕನ್ನಡ ತಾಯಿ ಮಗಳು ಮಾಡೋ ನಮಸ್ಕಾರಗಳು. ಕ್ವಾಣೆ ನಮಸ್ಕಾರಗಳು. ಸೂಪರ್ ಮಗಳು. ನಿಂಗೆ ಯಾರಿಷ್ಟ ಚಿನ್ನು ಜಾಸ್ತಿ? ನಿಜ? ನೀನು ಯಾರ ಮಾತು ಕೇಳ್ಬಾರ್ದೈತೆ ಮಗಳೇ, ಬರೀ ಚಿಕ್ಕಪ್ಪರ ಮಾತು ಅಷ್ಟೇ ಕೇಳ್ಬೇಕೈತೆ ಚಿನ್ನ ಪುಟ್ಟಿ. ಲವ್ ಯು ಮಗಳು. ಜ್ಞಾನ ಪುಟ್ಟಿ. ಕಾಕ ಮಾಡಬಾರ್ದು. ನೀವು ದೊಡ್ಡದಲ್ಲಿ ಕಾಕ ಮಾಡಬಾರ್ದು. ಏನು ದೊಡ್ಡದಲ್ಲಿ ಕಕ್ಕ ಮಾಡಬಾರ್ದ? ಏನು ಕಕ್ಕ ಮಾಡಬಾರ್ದು? ಕಾಕ ಮಾಡ್ತೆ. ನೀವು ಅಮ್ಮ ಕಕ್ಕ ಮಾಡ್ತೀರಿ, ನೀನ್ ಕಕ್ಕ ಮಾಡಮ್ಮ ಹುಚ್ಚಿ ಮತ್ತೆ ನಾನು ಕಕ್ಕ ಮಾಡ್ತೀನಿ. ನಾನೇನ್ ಮಾಡಿ? ನೀನು ಹುಚ್ಚಿ ಮಾಡ್ಬೇಕು. ನಾನು ಹುಚ್ಚ ಮಾಡಿ ನಾನು ಕಕ್ಕ ಮಾಡೋದು ಬೇಡ. ನಾನು ಯಾರು ಚಿನ್ನು ಮಗಳೇ ನಿಂಗೆ? ಚಿಕ್ಕಪ್ಪ. ಏನಕ್ಕೆ ನಮ್ಮನೇಲಿ ಮಡ್ಬಿಟ್ಟು ಬಂದ್ಯಾ? ಅಲ್ಲ ಕಣೆ, ರಿಮೋಟ್ ಯಾಕೆ ಮಡ್ಬಿಟ್ಟು ಬರ್ತೀನಿ ನಮ್ಮನೇಲಿ? ನಾನು ಹೇಳಿದ್ದೆ ನಿಂಗೆ ಮಡ್ಬಿಟ್ಪಾ ಅಂತ. ಮುಸ್ಕ ಎಲ್ಲಿತ್ತು ಅಲ್ಲಿ ಮಡ್ಗು. ಕಿತ್ತೋದವಳ ಮಡ್ಗು. ಎಲ್ಲಿತ್ತು ಅಲ್ಲಿ ಮಡ್ಗು ಮುಚ್ಕೊಂಡು. ಗೈಸ್ ನಾನು ಇಲ್ಲಿ ನೋಡಿ ಹಂಗೆ ಮನಿಕಬಿಟ್ಟವನಿ. ಪ್ಯಾಂಟ್ ಇಲ್ಲ, ಚಡ್ಡಿ ಹಾಕ ಮನ್ಗಿದೆ. ಅದಕ್ಕೆ ನಮ್ಗೇನವಿ ಪ್ಯಾಂಟು ಅಂತ ನೆಗಿತವಳೆ. ಕಳ್ಳನ್ಸು ಅಂತಿ. ಮುಸ್ಕ ರಿಮೋಟ್ ಕೊಡು. ರಿಮೋಟ್ ಏನಾಯ್ತು ಅಂತ ಕೇಳಿದ್ರೆ ಏನ್ ಹೇಳ್ತೀಯಾ? ರಿಮೋಟ್ ಏನಾಯ್ತು ಅಂದ್ರೆ ಏನಂದ್ಯ? ಯಾವ್ದು? ಯಾವ ರಿಮೋಟ್ ನಿಮ್ದು? ಕಿತ್ತೋದವಳೆ. ಇದು ನನ್ ರಿಮೋಟ್ ಕಣಲೆ. ನೀನೇ ಕಿತ್ಕೊಯ್ತ್ಯಾ ಮಿಂಡ್ರಿ? ಕಳ್ಳನ್ಸ ಅಂತಿ. ನಮ್ತವು ಬೈಕ್ ಐತೆ ಗೊತ್ತಾ? ಗೊತ್ತಾ? ನಿಮ್ ಕಾರ್ ಇದ್ರೆ ನಂತವ್ ಬೈಕ್ ಐತೆ. ನಿಂತವ್ ಇನ್ನೇನೈತೆ? ನಮ್ಮಪ್ಪ ಏರೋಪ್ಲೇನ್ ತಗತ್ತೆ. ನಿಮ್ಮಪ್ಪ ಏನ್ ತಗತ್ತೆ? ನಮ್ಮಪ್ಪ ಏರೋಪ್ಲೇನ್ ತಗತ್ತೆ. ನಮ್ಮಪ್ಪ ಸೈಕಲ್ ತಗೊಳ್ತಾ ಹೊಟ್ಟಿತ್ತು. ನಾನು ಬಂದಿದ್ದೆ ನೋಡ್ಕೊಂಡೆ. ಅಯ್ಯಯ್ಯೋ ಕಳ್ಮುದೇವಿ. ನಮ್ಮಪ್ಪ ಇದು ಏನದು ಟ್ರೈನ್ ತಗೊಳಕ್ ಹೋಗಿತ್ತು ಗೊತ್ತಾ? ನಿಮ್ಮಪ್ಪ ಇನ್ನೇನ್ ತಗೊಳಕ್ ಹೋಗಿತ್ತು? ನಮ್ಮಪ್ಪ ಟ್ರೈನ್ ತಗೊಳಕ್ ಹೋಗಿತ್ತು. ರೈಲು ಸ್ಕೂಟು ತಗೊಳಕ್ಕೆ. ಅಲ್ಲಿ ಸ್ಕೂಟು ಯಪ್ಪ ಅಲ್ಲಿಗೆ ತಗೊಳಕ್ ಹೊಟ್ಟಿತ್ತು. ನಮ್ಮಪ್ಪಂತ ಆವಾಗ್ಲೇ ಸ್ಕೂಟ್ರ್ ಐತೆ. ನಿಮ್ಮಪ್ಪಂತ ಸ್ಕೂಟ್ರ್ ಇಲ್ಲ. ಪೆದ್ದ ನಿಮ್ಮಪ್ಪ ಪೆದ್ದ. ಚಿನ್ನ ನಿಮ್ಮಪ್ಪ ಪೆದ್ದ. ನಮ್ಮಪ್ಪ ಪೆದ್ದ. ಚಿನ್ನ ನಿಂಗೆ ಅಪ್ಪ ಬೇಕಾ ನಾನ್ ಬೇಕಾ ಅವಾಗ್ಲೇ? ನೀನ್ ಬೇಕು. ನಾನ್ ಜಾಣ ಅಲ್ವಾ? ನಾನ್ ಪೆದ್ದನ ಜಾಣನ? ಯಾರು? ಕಳ್ಮುದೇವಿ. ಗೈಸ್ ಇವಳಿಗೆ ಏನಾದ್ರೂ ಕೊಡ್ಸ್ಬೇಕು ಗೈಸ್, ಇದೇ ಖುಷಿಗೆ ಅಲ್ವಾ ಮಗಳೇ? ನನ್ ಚಿನ್ನ ಮಗಳಿದು. ನನ್ ಚಿನ್ನದ ಮಗಳು ಇದು. ಮುಚ್ಕೊಂಡು ಹೋಗೋ ರಿಮೋಟ್ ನಂದು. ರಿಮೋಟ್ ಮೇಲೆ ಕಣ್ಣಾಕ್ತಾಳೆ ಗೈಸ್. ರಿಮೋಟ್ ಗುಮ್ಮ ಎತ್ಕೊಂಡೋಯ್ತು ಅನ್ನುವಂತಾಳೆ ಕಳ್ಮುದೇವಿ. ಗೈಸ್ ಇವತ್ತು ಒಂದು ಒಳ್ಳೆ ಕಂಟೆಂಟ್ ಹುಡ್ಕೊಂಡು ನಮ್ಮ ಅಮ್ಮಂಗೆ. ಆ ಕಂಟೆಂಟ್ ಏನು ಅಂತ ಗೊತ್ತಾಗಬೇಕು ಅಂದರೆ ನಾಳೆ ತನಕ ವೆಯ್ಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಆ ಕಂಟೆಂಟ್ ಹಾಕ್ತೀನಿ. ಸಕ್ಕತ್ತಾಗಿರುತ್ತೆ ಆ ವಿಡಿಯೋ. ಫುಲ್ ನೋಡಿ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಅಷ್ಟೇ. ಥ್ಯಾಂಕ್ ಯು. ಆಮೇಲೆ ಲವ್ ಯು. ಗೈಸ್ ನಮ್ಮ ಜ್ಞಾನವಿ ಚಡ್ಡಿ ಹಾಕೊಳ್ಳಿ ನಿಂತವಳೆ. ಮುಚ್ಕೊಂಡು ಹೋಗಿ ಚಡ್ಡಿ ಹಾಕೊಬಿಡು. ಹೋಗು ತಿಕ್ಕಾಬಿಟ್ಕೊಂಡು ನಿಂತೀರ. ಹೋಗು ಮಗವೆ ಚಡ್ಡಿ ಕಬರಾಗೋ. ಹೋಗೆ ಚಡ್ಡಿ ಕಬಾ. ಚಿನ್ನು ಮಗಳೇ ಅಂಗಡಿ ಕರ್ಕೊಯ್ತು ನಿಮ್ಮ. ಏನಿದ್ದು ರೊಟ್ಟಿ ಬುಟ್ಟಿ ಏನಿದ್ದು? ರೊಟ್ಟಿ ಬುಟ್ಟಿ ಏನ್ ಮಾಡಿದ್ಯಮ್ಮ? ಅಲ್ಲ ಯಪ್ಪ ವೆರೈಟಿ ಊಟ ಮಾಡ್ಬೇಕಂತ ಗೊತ್ತಿಲ್ವಮ್ಮ ನಿಂಗೆ? ಒಂದ್ ರೊಟ್ಟಿ ಮಾಡಿದ್ರೆ ಅದನ್ನೇ ತಿನ್ಬೇಕಾ?
ಅದ್ ಏನಂತ ಶಶಿಕಲಾನ ಒಂದೊಂದ್ ತರ ಮಾಡ್ಯಾರ. ಯಪ್ಪ ಅನ್ನ ಸರ್ ಗಿನ ಸರ್ ಇಲ್ವಾ ನಿಮ್ಗೆ ಒತ್ತಂದ ದುರಿದ್ರ ಅನ್ನ ಸಾರು ಅನ್ಕೊಂಡ್ ಮುದ್ದೆ ನಿಂಗೆ ಯಾವಾಗ್ಲೂ ಏಯ್ ತಲೆ ಬಚ್ಕೊ ಹೋಗು ಮಗ್ಲೆ. ಗೈಸ್ ನಮ್ಮ ಜ್ಞಾನವಿಗೆ 2 ಜಡೆ ಜುಟ್ಟು ಕಟ್ಟಿದ್ರೆ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಹೇಳಿದ್ರಲ್ಲ, ಅದಕ್ಕೆ 2 ಜಡೆ ಜುಟ್ಟು ಕಟ್ಟಿಸ್ತಾವೆ. ಬಾ ಚಿನ್ನ ಮಗ್ಲೆ 2 ಜಡೆ ಜುಟ್ಟು ಮುಚ್ಕೊಂಡ್ಬಿಡು. ಅದ್ ಮುಸ್ಕಿ ಜರ್ಬರ ಕಾಳ್ಮುದೇವಿ ಬರೀ ಅದು ಇದು ಕದಿಯೋದು ಗೈಸ್ ನಮ್ಮ ಜ್ಞಾನವಿ. ರಿಮೋಟ್ ರಿಮೋಟ್ ಏನಾದ್ರು ಕದ್ಗಿದ್ಬಿಟ್ಟೆ ಹೆಂಗೆ. ಸಂತೂರ್ ಮಮ್ಮಿ ಅವರು ತಲೆ ಬಾಚ್ಕೊಡ್ತವ್ರೆ ಜ್ಞಾನವಿಗೆ. ಮಗ್ಲೆ ಹೋಗು ತಲೆ ಬಾಚಿಸ್ಕೊಂಡ್ರೆ ನಿಂಗೆ ಅಂಗಡಿ ಕರ್ಕೊ ಹೋಗಿ ಬೂಸು ಬಿಸ್ಕೆಟ್ ಎಲ್ಲ ತಗೊಡ್ತೀಯ. ಬಾ 2 ತಲೆ ಜುಟ್ಟಾಕಿಸ್ಕೊ. 2 ತಲೆ ಜುಟ್ಟಾಕಿ ಜ್ಞಾನವಿ ಫ್ಯಾನ್ಸ್ ಕೇಳ್ತವ್ರೆ. ಇರು ಚಿನ್ನ ಎತ್ಕೊಬತ್ತೆ. ಬಾ ಆಯ್ತು ಎತ್ಕೊ ಕಿತ್ತೋದವಳು. ಹಾ ತಿಂದಿದೊಡವ. ಎಲ್ಲಿದ್ದೆ ಹುಡ್ಕೋದು ಎಲ್ಲಿದ್ದೆ ಅಂತ ಮೊದಲು. ಇಲ್ಲಿ ಕೋಣೆಲಿದ್ದ ಹಾ ಅಂತಿದ್ಯಾ. ನೀರ್ ಮನೇಲಿ ಆಯ್ತಂತೆ ಗೈಸ್. ಇದು ನಮ್ಮ ನೀರು. ಎಲ್ಲಿದ್ದು ಚಿನ್ನ ಮಗ್ಲೆ ತಗೋ ಸಿಕ್ತು. ಹಿಡ್ಕೊ ಮುಸ್ಕ ಬಾ. ಇನ್ಯಾವ್ದ್ರಲ್ಲಿ ಹಾಕ್ಸ್ಕೊಂಡ್ರೆ ನಿಂಗೆ ಕಳ್ಳನ್ ಸ್ವಾಂತಿ. ವಾಗ್ 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 ಕೂದು. ಕೂದ್ಲಿದ್ರೆ ಏನಿಲ್ಲ ತೆಗಿತಾರೆ ಸಂತೂರ್ ಮಮ್ಮಿ. ಬಾ ಕಳ್ಮುದೇವಿ. ಗೈಸ್ ಇಲ್ಲಿ ನೋಡಿ ನಾನು ತಗೊಟ್ಟಿರೋ ಗೊಂಬೆನ ಹೆಂಗ್ ತುಳಿತವಳೆ. ಎತ್ತ ಮುದೇವಿ ಇದು ನಿನ್ನ ಲೋಪರ್ ನನ್ ಸವಂತಿ ಸೈಸ್ತಿಯಲ್ಲ ನನ್ ಗೊಂಬಿಯ ಸೈಸ್ತಿಯಲ್ಲೇ ಕಿತ್ತೋದವಳೆ. ಕಿತ್ತೋದ್ ಮುದೇವಿ. ಲವ್ ಯು ಚಿಕ್ಕಪ್ಪ. ಲವ್ ಯು ಗೈಸ್ ಅನ್ಬಿಡ. ನಿನ್ ಫ್ಯಾನ್ಸ್ಗೆಲ್ಲ ಹಾಯ್ ಗೈಸ್ ಅನ್ನ. ಹಾಯ್ ಗೈಸ್ ಅನ್ನ. ಏನ್ ಹಾಕ್ಬೇಕು ನಿಂಗೆ. ಏನ್ ಹಾಕ್ಬೇಕು ನಿಂಗೆ. ಏನ್ ತಗೋ ಒಂದ್ ಚೂರು ಹಾಕ್ಸ್ಕೊ. ತಗೋ ಸಾಕು ಗುಜ್ಜು. ಸಾಕು ಗುಜ್ಜು. ಎಷ್ಟು ನೀನ ಏನ್ ಪೇಸ್ಟ್ ತಿಂತೀಯಾ. ಇರೋದ 5 ರೂಪಾಯಿ ಪೇಸ್ಟ್ ಇದು. ಗುಜ್ಜು ಏನ್ರಿ ಸಿಗಲ್ಲ. ಯಾತಲ್ಲ ರುಚದು ಕೈಯಲ್ಲಿ ಉಜ್ತಾಳಂತೆಲ್ಲ. ತಗೋ ಹಾಕ್ಸ್ಕೊ ಸಾಕು ಗುಜ್ಜು. ಕಿತ್ತೋದವಳೆ. ಗೈಸಿಲ್ ಪೇಸ್ಟ್ ಗೈಸಿಲ್ ಪೇಸ್ಟು ಇಲ್ಲ. ಜ್ಞಾನವಿ ಕೈಗೆ ಪೇಸ್ಟ್ ಗೊತ್ತಿಲ್ಲ. ಹೋಗಿ ತಗೊಬರ್ಲಿ ಪೇಸ್ಟ್. ಇದ್ರೊಳಗೆ ಹಾಕ್ಬಿಟ್ಟು ತಗೋ ಮಗ್ಲೆ. ಇದ್ರೊಳಗೆ ಹಾಕು. ಇದ್ರೊಳಗೆ ಹಾಕ್ಬಿಟ್ಟು ಕೈ ಹಾಕ್ಬಿಟ್ಟು ತಗೋ. ಬ್ರಷ್ ತಗೊಂಡು ಉಜ್ಬೇಕು ಕಣ್ಗೆ. ಬ್ರಷ್ ತಗೊಬರಕ್ ಹೋಯ್ತಾ. ಬ್ರಷ್ ತಗೊಬರ್ತಾಳೆ ಕೈಯಲ್ಲಿ. ಗೈಸ್ ಜ್ಞಾನವಿ ಅವ್ರ ಹೊಟ್ಟಿಂದ ದೊಡ್ಡ ಪೇಸ್ಟ್ ನಿ ಎತ್ಕೊಂಡ್ಬಿಟ್ಟವಳೆ. ನಮ್ಮ ಮಟ್ಟಿಗೆ ಕಿತ್ಕೊಂಡ್ ಹೊಡ್ತೀವಿ. ನನ್ನ ಚಿನ್ನ ನಮ್ಮ ಮಟ್ಟಿಗೆ ಹೊಡಿಕತ್ತೀರ. ಓಕೆನಾ. ಅಯ್ಯೋ ಅಯ್ಯೋ ಬಾಯಿ ಉಳ್ಕೊಂಡ್ರ ಇಷ್ಟೊಂದು ಪೇಸ್ಟ್ ಹಾಕತ್ತದಲ್ಲ. ಇಲ್ಲ ಹಾಕೊಡ್ತೀನಿ ಬಿಡು. ತುಕ್ಕಿತ್ತೋದವಳೆ. ಉಡಲೇ ಉಡ್ ಸಾಕು. ಸ್ವಲ್ಪ ಹಾಕೋಣವ. ಹಾಕಿದ್ರೆ ಬಾಯಿ ಉಳ್ಕೊಂಡ. ಆ ಪೇಸ್ಟ್ ಅಲ್ಲಿ ಪೇಸ್ಟ್ ಇಲ್ಲಿಗೆ ಹಾಕ್ಬಿಡ ಮೋಸಿ. ಯಾಕೆ ಬಿಡ್ತೀವಿ ನೀ ಪೇಸ್ಟ್ ಹೆಂಗ್ ಹೊಡೈತಾರ ನೋಡಿ ಗೈಸ್. ಈ ಪೇಸ್ಟ್ ಹಾಕಬಿಡ್ತೀವಿ ಗೈಸ್. ನಂಗೆ ಎಡಗಾಲು ಸಿಕ್ಕಾಪಟ್ಟೆ ನೋಯ್ತದೆ ಅನ್ಕೊಳ್ಳಿ. ನಡೆಯಕೈತಲ್ಲ ಚಪ್ಪಲ್ ಮೊಟ್ಟೆ ಹಾಕಕ್ ಕೂಡಕೈತಲ್ಲ ಹೆಂಗೆಂಗೋ ಆಯ್ತದೆ. ಅದಕ್ಕೆ ಒಂದು ಪೇನ್ ಬ್ಯಾಂಡೇಜ್ ಒಂದು. ಏನ್ ನಿಮ್ದು ಏನ್ರಿ ಇದು. ಅದಕ್ಕೆ ಒಂದು ಪೇನ್ ಬ್ಯಾಂಡೇಜ್ ತಗೋಬೇಕು ಗೈಸ್ ಈ ಕಾಲಿಗೆ. ತಗೊಳಕ್ ಹೋಯ್ತಿದ್ದೆ ನಮ್ಮ ಜ್ಞಾನವಿನ ಓಡ್ ಬಂದ್ಬಿಟ್ಲು. ನಾನೇ ಬರ್ತೀನಿ ಚಿಕ್ಕಪ್ಪ ಅನ್ಕೊಂಡು. ಒಂದು ನೋವಿನ ಪಟ್ಟಿ ಕೊಡಿ ಅಣ್ಣ. ಚಿನ್ನು ಮಗ್ಲೆ ಅಣ್ಣ ನೀನ್ ಬರ್ದ ಅಂದ್ರೆ ವಿಡಿಯೋಗೆ ಆ ಕಡೆ ಹೊಟ್ಟೋಗ್ಬಿಡ್ಬೇಕು. ನಾವು ವಿಡಿಯೋ ಹೆಂಗ್ ಬೇಕಂಗ್ ಮಾಡ್ಕೊಂತೀವಿ. ನಮ್ ಫ್ರೀಡಮ್ ಇದು. ಚಿನ್ನು ಮಗ್ಲೆ ಹೊಡಿ ಚಿನ್ನು. ಹೋಗು ದಡಿ. ನಿಂಗೇನ್ ಬೇಕು ಮಗ್ಲೆ. ನಿಂಗೇನ್ ಬೇಕವ. ಏನಿಲ್ಲ ಬಲೂನ್ ಬೇಕಾ ಅಣ್ಣ. ಒಂದು ಬಲೂನ್ ಕೊಡಿ. ಬಲೂನ್ ಇಸ್ಕೊ ಚಿನ್ನು ಮಗ್ಲೆ. ಗೈಸ್ ಒಂದು ಬಲೂನ್ ಬೇಡ 2 ಬಲೂನ್ ಬೇಕು ಅಂತವಳೆ. ಇನ್ನೊಂದು ಬಲೂನ್ ಕೊಟ್ಬಿಡೋಣ. ಎತ್ಕೋ. ಯಾವ ಕಲರ್. ಯಾವ್ದಾರ ಒಂದ್ ಕಲರ್ ಎತ್ಕೊ. ನನ್ ಸೌಂತಿ ಮಗ್ಲೆ ತಳಿ ನೋಡಿದ್ರು ಅದೇ ಏನಂತ ನಿಮ್ಮೂರ ಇದೆಲ್ಲ ಇವಳು ನನ್ ಸಾವಂತಿ ಮಗಳು. ನಿಮ್ಮ ಅಪ್ಪನ್ನು ತೋರ್ತಾರ ನಿನ್ನೂ ತೋರ್ತಾರ. ನೀವು ವಿಡಿಯೋ ನೋಡ್ತೀರಾ. ನನ್ ಮೊಬೈಲ್ ನಲ್ಲಿ ತೋರ್ದ್ರು ಯಾರು ನೋಡು ನಿಮ್ಮೂರವ್ರು ಅಂತ. ಇಷ್ಟ ಆಯ್ತಾ ನನ್ ವಿಡಿಯೋ ಅಲ್ಲ. ನೋಡ್ರಿ ನಿಮ್ಮ ಅಪ್ಪನ್ ನೋಡ್ತೇವೆ. ನಮ್ ತಿಮ್ಮಗೌಡ್ರ ಮಗ ಕಣಪ್ಪನು ಮಂದಿ. ಗೈಸ್ ನನ್ ವಿಡಿಯೋ ಅಜ್ಜಿ ತಾತಂದ್ರು ಇಲ್ಲಿ ನೋಡಿ ಇವಯ್ಯನು ನೋಡ್ತಾರೆ. ಥ್ಯಾಂಕ್ಸ್ ಅಯ್ಯ. ಯೂಟ್ಯೂಬ್ ನೋಡ್ತೀರಾ.
ನಾನ್ ನೋಡಲ್ಲ ನಮ್ಮ ಐಕ್ಳು ನಮ್ಮ ಮಂಟಿ ತೋರ್ಸಿಲ್ವಾ ವೆಹಿಕಲ್ಗಳೆಲ್ಲ? ನಮ್ಮ ಮಂಟಿ ಕೆತ್ ನಡೀಲಿ. ದಿವಸ ನೋಡಿ ಯಾರು ತೋರಿಸ್ತಾರೆ ಅವೆಲ್ಲನೂ. ಆಯ್ತಾ ಬಾಚಿನ ಮಗಳೇ, ಭಯ ಪಡಬೇಡ ಬಾಚಿನ, ನಾನು ಅವನೇ ನಮ್ಮ ಚಿಕ್ಕಪ್ಪ ಇದ್ದೇನು ಬಾಚಿನ. ಏನ್ರಿ ನಿಮ್ದು ಅನ್ನ ಚಿನ್ನ ಮಗ್ಲೆ? ಏನ್ರಿ ನಿಮ್ದು ಅನ್ನ ಅನ್ಬಿಡೋ ಅನ್ನ ಅನ್ನ ಮಗ್ಲೆ, ಏನ್ರಿ ನಿಮ್ದು ಅನ್ನ ಅದೇ ಇರು ಚಿನ್ನ ಮಗ್ಲೆ, ಇನ್ನು 10 ಬಲು ಅಂತ ಕೊಡ್ತೀವಿ ಮಗ್ಲೆ. ನೀನ್ ಏನ್ರಿ ನಿಮ್ದು ಅನ್ನ? ಮನೆಗೆ ಹೋಗ್ಬಿಡಲ್ಲ. ಏನು ಉಳಿಯಲ್ಲ ಚಿನ್ನು, ನಿಮ್ ಜೊತೆ ಇರೋದು ಚಿಕ್ಕಪ್ಪ, ಭರತ್ ಕನ್ನಡಿಗ ಚಿಕ್ಕಪ್ಪ ಇರೋದು ಇಂಥವು. ಏನ್ರಿ ಮಿಡಿಯಾನು ಭಯ ಪಡುವ ಹೆಂಗೆ ಅಲ್ಲಿ ಹೋಗ್ ಬಾ ಸಂತಿ ಮಗ, ಹೋಗಿ ಅಲ್ಲಿಗೆ ಹೋಗಿ ಒಳ್ಳೆ ನಂತಕ್ಕೆ ಯಾಕೆ ಬಜ್ಜಿ ಅದಕ್ಕೆ ಚಿನ್ನ ಮಗಳು ಯಾಕೆ ನಂಗೆ ನಮ್ಮ ಅವಮಾನ ಮಾಡ್ತೀಯ? ಅವ್ನು ಕರಿಯಾನು ಅಂದ್ರೆ ಅಂತೀಯಲ್ಲ. ಸಂಜು ಬೇಡ ನನ್ನ ಮಗಳೇ, ಏನ್ರಿ ಮೀಡಿಯಾ ಅನ್ನು ಅಂದ್ರೆ ಏನಕ್ಕೆ ಅನ್ಲಿಲ್ಲ ನೀನು? ಹಾ ಕಿತ್ತೋದವಳೆ ಇಳ್ಕ ಬಾ ನನ್ನ ಮಗನ ಟೀನು ಹೋಗು. ವಾ ಗೈಸ್ ಅವಳಿಗೆ ಮನೆ ದಾರಿ ಗೊತ್ತು, ಓಡುಂಟೈತಾಳೆ. ನಾನು ಇಲ್ಲ ಅಂದ್ರೆ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ತೂ ಮುದಾವಿ, ನಾಯಿ ಮುದಾವಿ, ಕತ್ತೆ ಮುದಾವಿ, ಅಂತಿ ಮುದಾವಿ, ಲೋಪರ್ ಮುದಾವಿ. ತಗೊಂಡಿರೋದಕ್ಕೆ ಅವ್ರ ಮಮ್ಮಿ ಸಂತೂರ್ ಮಮ್ಮಿ ಬೈತವ್ರೆ, ಜ್ಞಾನವಿ ಅನ್ಸ್ಕೊಂಡು ನಮ್ಮ ಮಟ್ಟಿಗೆ ಬಂದ್ಬಿಟ್ಲು. ಚಿನ್ನ ಮಗಳು ಇಲ್ಲೇ ಕುತ್ಕೊಂಡು ಊದ್ಕೊಂಡು ಆಟಾಡ್ಕೊಂಡು ಹೋಯ್ತಾ. ನನ್ನ ಕಾಲ್ಗೆ ನೋವಿನ ಪಟ್ಟಿ ಅಂಟಿಸ್ಕೋಬೇಕು, ನಮ್ಮ ಜ್ಞಾನವಿ ಅಂಟಿಸ್ಕೊಡ್ತಾಳಂತೆ. ಅಂಟಿಸ್ಕೊಡು ಮಗಳೇ, ಅಂಟಿಸು ಚಿನ್ನ, ಅಂಟಿಸು. ಲೇ ತಗೇ ಬಲೂನ್ ಅದು ಯಾಕೆ ಹಾಕಿ ತತ್ತಿಯ ಕಮ್ಮಿ ಮುದಾವಿ ತಂದ ಬಿಡ, ಆಮೇಲೆ ಕೊಟ್ಟ ನಿಂಗೆ ಅಂಟಿಸು. ಈಗ ನೋವಿನ ಪಟ್ಟಿ ಅಂಟಿದೆ, ಅಂಟಿಸು. ಅಂಟಗದಾ ಕಳ್ ಮುದವಿ ದೇಶಕ್ಕಿಲ್ಲದ ಮಾತೆಲ್ಲ ಆಡ್ತೀಯ, ಅಂಟ್ಕೊಳ್ಳಲ್ಲ ಅಂತೀಯ. ಗೈಸ್ ಇದಕ್ಕೆ ₹1 ಕಾಯಿನ ಹಾಕ್ಬಿಟ್ಟು ಅಂಟಿಸ್ಬೇಕಂತೆ. ಅಂಟಿಸಿದ್ರೆ ನೋವು ಕಮ್ಮಿ ಆಯ್ತದಂತೆ. ನೋಡವ ಹಾಕೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ, ಅದಕ್ಕೆ ಹಾಕೊಂಡವನಿ ಅಷ್ಟೇ. ನೋವು ಹೋದ್ರೆ ಹೋಯ್ತು. ಏನ ಯಾವನೇ MBBS ಮಾಡಿರೋನು ಗೈಸ್ ಇದು ಹೇಳಿದ್ದು ಯಾರೋ ಬಣ್ಣ ಒಯ್ತಿದಂಗೆ. ನಾನು ಅಂಗಡಿಗೆ ಬಂದಾಗ ಅವನ ಅಣ್ಣನ ಅಂಗಡಿಗೆ ಬಂತು, ಹಿಂಗೆ ಹಾಕೋ ₹1 ಕಾಯಿನ ಹಾಕ್ಬಿಟ್ಟು ಸರಿ ಐತೆ ಅಂತ. ಶಶಿಕಲಾ ಇಬ್ರು ಒಂದು ಕಾಮಿಡಿ ರೀಲ್ಸ್ ಮಾಡವ ಬೊಮ್ಮ. ಸುಮ್ಮನೆ ಸೈಕ್ ಮಾಡಬೇಡ, ನನಗೆ ನಾ ಕಾಮಿಡಿ ಮಾಡ್ತಾ ಇಲ್ಲ, ಸೀರಿಯಸ್ ಆಗಿ ಹೇಳ್ತಾ ಇರೋದು. ಸುಮ್ಮನೆ ಬಂದ್ಬಿಟ್ರೆ ಗೆದೈತೆ. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನಾನು ಮಾಡ್ದೆ ಏನಕ್ಕೆ ನನ್ನ ಇಷ್ಟ ಅದು, ನೀನೇ ಮನೆ ಕೇಳಕ್ಕ. ಗೈಸ್ ನಾನು ಒಂದು ಕಾಮಿಡಿ ರೀಲ್ಸ್ ಮಾಡಕ್ಕೆ ನಮ್ಮ ಅಮ್ಮನ್ನ ಕನ್ವಿನ್ಸ್ ಮಾಡ್ತೀನಿ. ನಮ್ಮ ಅವ್ವ ಬತ್ತೆ ಇಲ್ಲ ಬೊಮ್ಮ. ಹೋಗ್ ಸುಮ್ಮನೆ ಸರಿ ಒಂದೇ ಮನೆ ಒರ್ಸ್ಕೊಡು, ಪಾತ್ರೆ ಬೆಳಗು, ಬಟ್ಟೆ ಹೋಗಿ ಬರ್ತೀನಿ. ಅಕ್ಕಯ್ಯ ಗೈಸ್ ಇಲ್ಲಿ ನೋಡಿ, ಒಂದು ರೀಲ್ಸ್ ಮಾಡಕ್ಕೆ ಮನೆ ಒರೆಸಿ ಪಾತ್ರೆ ಬೆಳಗಿ. ಅವತ್ತು ಒಂದ್ ದಿವಸ ಹಿಂಗೆ ಗೈಸ್ ಮನೆ ಕಸ ಎಲ್ಲ ಗುಡ್ಸಿಸಿರೋದು ನನ್ನ ಕೈಲಿ ಬಂದ್ರೆ ರೀಲ್ಸ್ ಮಾಡಿಸ್ಕೊಳಕ್ಕೆ ನಮ್ಮವ್ವ ಎಷ್ಟು ಕಷ್ಟ ನೋಡಿ. ನಮ್ಮ ಅವ್ವಂಗೆ ನಿಮ್ಮವ್ವ ಸಪೋರ್ಟ್ ಅಂತಿರಲ್ಲ ನೋಡಿ, ಹಿಂಗೆ ನಮ್ಮವ್ವ ಸಪೋರ್ಟ್ ಮಾಡೋದು. ನಂತರ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಸರಿ ಆಯ್ತು, ನಿಂತರ ಯಾರು ಸಪೋರ್ಟ್ ಮಾಡ್ತಿಲ್ಲ ಕಣಮ್ಮ. ಸರಿ ಬಾಯ್, ಇವಾಗ ಒಂದು ನಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಫೋಟೋ ಇದ್ರೆ ಕೊಡು. ಯಾವ ನೀವು ನೋಡ್ತೀರ ಕಾಡ್ ಕಪಿ ಅಂತಾರ ಅದ್ ನೋಡಿದ್ರ. ಗೈಸ್ ನಂದು ಇದು ಏನದು ಚಿಕ್ಕ ವಯಸ್ಸಿನ ಫೋಟೋ ಹುಡುಕ್ಬೇಕಾದ್ರೆ ನಾನು ಮಾರ್ಕ್ಸ್ ಕಾರ್ಡ್ ಸಿಕ್ಕದೆ. ಇಲ್ಲಿ ನೋಡಿ 6ನೇ ಕ್ಲಾಸಲ್ಲಿ ನಾನು ಎಲ್ಲ ಬರೀ A+, ಅಷ್ಟು ಸಕ್ಕದಾಗಿ ಓದ್ತಿದ್ದಿ ಗೈಸ್. ನಾನು ಸಿಕ್ಕಾಪಟ್ಟೆ ಸಕ್ಕದಾಗಿ ಓದೋದು. ನಮ್ಮ ಕ್ಲಾಸಲ್ಲೆಲ್ಲ ನಾನೇ ಚೆನ್ನಾಗಿ ಓದೋದು, ಆದರೆ ನೋಡೋಕೆ ಗೊತ್ತಾಯ್ತಿರ್ಲಿಲ್ಲ ಅಷ್ಟೇ. ಇವಾಗಲೂ ಹಂಗೆ ಗೊತ್ತಾಗಲ್ಲ, ನಾನೇ ಚೆನ್ನಾಗಿ ಓದೋದು. ಈ ಸೆಮ್ಮಲ್ಲಿ ನಿಜ ಪಾಸ್ ಆಗಲ್ಲ ನಾನು, ನಿಜವಾಗ್ಲೂ ಸೀರಿಯಸ್ ಆಗಿ ಹೇಳ್ತಾ ಇರೋದು. 2 ಪಾಸ್ ಐತಿ, 3 ಫೇಲ್ ಐತಿ, ನಿಜವಾಗ್ಲೂ ಸೀರಿಯಸ್ ಆಗಿ. ತಲೆ ಮೇಲೆ ಗಾರ ಬ್ಯಾಂಡ್ಲಿ ಹೊಲ್ಸಿ ಕಳಿಸ್ತೀವಿ, ಗಾರ್ಗಿರ ಹೊತ್ಕೊಂಡು ನಿಂತ್ಕೊಂಡ್ದೇವಿ ಅಂತ. ನಿಜ ಕಣಮ್ಮ, ಸೀರಿಯಸ್ ಆಗಿ ಏನು ಬರೋದಿಲ್ಲ ಅಷ್ಟೊಂದು. ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ನಲ್ಲ, ಬಿಸಿಲಿ ಏನು ಬರೆಯೋಕೆ ಆಗಿಲ್ಲ. ಸಾರಿ, ತಪ್ಪಾಯ್ತು, ಕ್ಷಮಿಸ್ಬಿಡಿ. ಗಾರ್ಗಿರ ಹೊತ್ಕೊಂಡು ನಿಂತ್ಕೋ. ಮುಸುಕ ಇಲ್ಲಿ ತೋರಿಸ್ಬಾ. ನಾನು ಯಾರು ಹೇಳೋದ್ರಲ್ಲಿ? ನಾನು ಯಾರು ತೋರಿಸ್ಬಾ? ಅದಕ್ಕೆ ನಾನು ಯಾರು ತೋರಿಸ್ಬಾ ಮಗ್ಲೆ? ನಾನು ಯಾರು ಸರತ್ ಯಾರು ಇದ್ರಲ್ಲಿ? ಕಪಿ ಕಳ್ಳ ಅನ್ಸಂತೆ. ನಾನು ಯಾರು ತೋರಿಸು ಮಗ್ಲೆ? ಅದಕ್ಕೆ ಕಪಿ, ನೀನ್ ಕಪಿ, ದೊಡ್ಡ ಕಪಿ. ಗೈಸ್ ಇಲ್ಲಿ ನಮ್ಮ ಅಪ್ಪನ ನೋಡಿ, ಇಂಡಿಯಾ ಮ್ಯಾಪ್ ಒಳಗೆ ನಮ್ಮ ಅಪ್ಪ. ಇದ್ಯಾರು ಕಮೆಂಟ್ ಮಾಡಿ ಗೈಸ್, ಇದ್ಯಾರು ಅಂತ. ಗೈಸ್ ಇಲ್ಲಿ ಎಲ್ಲರೂ ಮುಂಚೆ ಮಾಡ್ತಿದ್ದ ಬ್ಯಾಗಿ ಸ್ಟೈಲ್ ಪ್ಯಾಂಟ್ನ ನಾನು ಅವಾಗಲೇ ಮಾಡ್ತಿದ್ದೆ. ಇಲ್ಲಿ ನೋಡಿ, ಬ್ಯಾಗಿ ಸ್ಟೈಲಲ್ಲಿ ಪ್ಯಾಂಟ್ ಹಾಕತ್ತಿದ್ದು ನಾನು. ಹೆಂಗೆ ಏನ ಹುಡುಗಿರ ಮಧ್ಯದಲ್ಲಿ ನೀನು ಡ್ಯಾನ್ಸ್ ಮಾಡ್ತಿದ್ದು ಅಲ್ಲಿ ನೋಡಿ, ಅಲ್ಲಿ ನಿಂದು. ಗೈಸ್ ಇಲ್ಲಿ ನಾನು ಹುಡುಗಿರ ಮಧ್ಯೆ ಡ್ಯಾನ್ಸ್ ಹೊಡಿತಾ. ನಾವು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸಿಗೆ ಸೇರಿಸಿರೋರು ಗೈಸ್. ನಂಗೆ ಇವಾಗ ಡ್ಯಾನ್ಸ್ ಮಾಡೋಕ್ಕೆ ಇವತ್ತೆಲ್ಲ ಚಿಕ್ಕ ವಯಸ್ಸಲ್ಲಿ ಸೇರಿಸಿದ್ರು. ಇಲ್ಲಿ ಚೆನ್ನಾಗದ ನೋಡಿ, ಇಲ್ಲಿ ಯಾವ್ದಾ ತೋರ್ಸು, ಯಾವ್ದಾ
ಗೈಸ್ ಇಲ್ಲಿ ಸೊಂಟ ಕುಣಿಸ್ತಾ ಇರೋದು, ಅವಾಗಲೇ ಹಂಗೆ ಸೊಂಟ ಕುಣಿಸ್ತಿದ್ ನಾನು. ಆ ಕಡೆ ಒಂದು ಹುಡುಗಿ, ಈ ಕಡೆ ಒಂದು ಹುಡುಗಿ, ಮಧ್ಯದಲ್ಲಿ ನಾನು ನಮ್ಮ ಅಣ್ಣ ಹೀರೋ ಹೊಂಡದಲ್ಲಿ ಪೀ ಅಂತ ಹೋಗ್ತಾ ಇರೋದು. ಕೈನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋದು ನೀನು. ಯಾವ್ದು ಸರಿ ಇದೆಯಲ್ವ ನೀನು. ಗೈಸ್ ಇಲ್ಲಿ ಹುಡುಗಿ ಕೈ ಹಿಡ್ಕೊ ಡ್ಯಾನ್ಸ್ ಹೊಡಿತಾ ಕಾಣಿಸ್ತಾ ಇಲ್ಲ ಆದ್ರೆ ಕರೆಕ್ಟಾಗಿ. ಚಿನ್ನಮಗ್ಳೆ ಲೇ ಚಿನ್ನಮಗ್ಳೆ ಇಲ್ಲಿ ಏನು ಚಿನ್ನ? ಇದು ಸರತ್ತು ಕೊಟ್ಟಿದ್ದು ಸರತ್ತು. ಆಹಾ ನನ್ನ ಮಗನಟ್ಟಿ ಎಣ್ಣೆ, ನನ್ನ ವಯಸ್ಸಾಗಿದ್ರೆ ನೀನು ನೋಡಿಲಿ ಚಡ್ಡಿ ಹಾಕೊಳಕ್ ಬರಲ್ಲ. ಗೈಸ್ ನನ್ನ ಸರತ್ತು ಕೋತಿ ಅಂತ ಇರೋದು ಇಕ್ಕಿತ್ತು ನನ್ನ ಸೌಂತಿ. ಇದ್ಯಾರು? ನೀನು ಕಪಿ ಮುಡಾವಿ. ನೀನು ದೊಡ್ಡ ಕಪಿ ಮುದವಿ ಕಿತ್ತೋದವಳೆ. ಹೇಳು ಸರಿಯಾಗಿ ಹೇಳು. ಹೇಳ ಅದಕ್ಕೆ ಇದ್ಯಾರು ಅಂತ. ಯೋ ಸರತ್ತು ನಿನ್ ಚಿಕ್ಕ ವಯಸ್ಸಿನ ಫೋಟೋ ಸಿಕ್ಕದ ನೋಡಿದ್ದೆ. ಅಯ್ಯೋ ಕಾಡ್ ಕಪ್ಪಿನ ಕಳ್ಳ ಕರಿ ಅಗ್ನ ಇದ್ದಂಗಿದೆ ಎಲ್ಲ ಸರತ್ತು. ಈಗ ನೋಡಿ ಹೆಂಗಿದೆ ಅಲ್ವಾ? ಇವಾಗ ಎಷ್ಟು ಕ್ಯೂಟ್ ಆಗಿ, ಎಷ್ಟು ಹ್ಯಾಂಡ್ಸಮ್ ಆಗಿ, ಎಷ್ಟು ಸಕ್ಕದಾಗ ಅವನಿ ಅಲ್ವಾ? ಮಾಡಲು ಇಲ್ಲ, ಅದಕ್ಕಿಂತ ಕೆಟ್ಟದಾಗೆ ಇದೆ ಈಗ್ಲೂ. ಯಾರಮ್ಮ? ಅಯ್ಯೋ ಮೂದೇವಿ. ಗೈಸ್ ನಮ್ಮೊಬ್ಬ ಯಾರೋ ಒಬ್ರು ಗೆಸ್ಟ್ ಬಂದವ್ರೆ ನೀನ್ ನೋಡಕ್ಕೆ ಅಂತ, ನೋಡಿದ್ರೆ ಈ ಮೂದೇವಿನೇ. ಹೊಸ ಹುಡುಗಿ ಎಲ್ಲ ತೆಗ್ದಿರೋ ಹೆಂಗದೆ? ಹೊಸ ಹುಡುಗಿ. ಅಯ್ಯೋ ಪೆಂಗುದೇವಿ, ಏನಾಯ್ತು ಬಾಯೆಲ್ಲ ರಕ್ತ? ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಗಾಯ್ಸ್? ಅನ್ನು ಎಲ್ಲ ಇತ್ತಕ್ ತಿರ್ಗು ನಾನ್ ಗೈಸ್ ನೋಡ್ಕೊಬಿಡಿ ಜ್ಞಾನವಿ ಹೆಂಗ್ ಕಾಣಿಸ್ತಾಳೆ ಅಂತ. ಅಲ್ಲಿ ನೋಡು ಅಯ್ಯೋ ಕಳ್ಳ ಅನ್ಸಂತೆ ಹೋಗು. ಗೈಸ್ ಇನ್ನೂ ನಗ ನಿಲ್ಸಕೈತಲ್ಲ ಅನ್ಕಲ್. ನೀವು ನೋಡಿದ್ರೆ ನಂಗೆ ಯಾವ್ದ ಗಂಡ ಇದೆ ಬಂದಂಗ್ ಬಂದವಳು ಗೈಸ್. ಎಡ್ ಬಿಡಂಗಿ ಮುದಾವಿ ಕಣ ಹೋಗು. ಗೈಸ್ ನಮ್ ಜ್ಞಾನವಿ ತರನೇ ಕಾಣಿಸ್ತಿಲ್ಲ ಇವಳು. ಯಾರೋ ಚೆನ್ನಾಗೇ ಇಲ್ಲಚ್ಚೆ ಪಾಪ. ಯಾರಂತ ಕಟಿಂಗ್ ಮಾಡ್ದವನ? ಅದು ಯಾವನ್ ಮಾಡೋದ್ನ ಕಾಣಿ. ಥೂ ಡಬ್ಬ ತರ ಕಾಣಿಸ್ತವಳೆ ಅಲ್ವಾ? ಗೈಸ್ ನಮ್ಮ ಜ್ಞಾನವಿಗೆ ಅನ್ಕೊಂಡು ಸ್ಟ್ರಾಬೆರಿ ಇಟ್ಟವ್ರೆ, ತಿನ್ಕೊಬಿಡಮ್ಮ. ಚಿನ್ನ ಮಗ್ಳೆ, ನಾನು ಸ್ಟ್ರಾಬೆರಿ ತಿನ್ನಲ್ಲ ಮಗ್ಳೆ. ಚೆನ್ನಾಗಿಲ್ಲ ಗೈಸ್ ನಿಜವಾಗ್ಲೂ. ಸ್ಟ್ರಾಬೆರಿ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ತಿಂದೇ ಇರೋದು. ಸ್ಟ್ರಾಬೆರಿ ಜ್ಯೂಸ್ ಕುಡ್ದವನಿ, ಬಟ್ ಸ್ಟ್ರಾಬೆರಿ ಇದೇ ಫಸ್ಟ್ ಟೈಮ್ ತಿಂತಾ ಇರೋದು. ಹಿಂದೆ ಎಲ್ಲ ಬಾಚು ದೊಡ್ಡವ, ಹಿಂದೆ ಎಲ್ಲ ಬಾಚು. ಏಯ್ ಬಾಚಿಸ್ಕೊಳ್ಳಲೇ, ಮುಚ್ಕ ಬಾಚಿಸ್ಕೊಳ್ಳೋ ಶಿಷ್ಯ ಅಲೇ ತಮ್ಮ. ಕಿತ್ತು ನೀನ್ ಮೂಸ ಕಡಿಂಗ್ ಮಾಡಿಸಿದ್ರ ನಿಂಗೆ ಎದಾಳೆ ಬೈ ದೊಡ್ಡ ಪೌಸೆ. ಟಗರು ಪುಟ್ಟಿ ಟಗರು ಅಂತ ನಮ್ ದೊಡ್ಡವ. ಹಂಗ ಆಡ್ತಾಳೆ, ಹಿಡಿಯಕ್ಕಾಗಲ್ಲ. ಕುಳ ನನ್ ಸೌಂತಿ ಬೈ ದೊಡ್ಡ ಪೌಸಿ ಜಾಸ್ತಿ ಜೋರಾಗೆ ಕಿತ್ತೋದವಳೆ. ಟಿಕದ ಬಕ ಮಲ್ಗೋಳೆ. ನಾನು ಹಿಂಗೆಲ್ಲ ಬೈಯೋದಕ್ಕೆ ಕಾರಣನೇ ನಮ್ ದೊಡ್ಡಪ್ಪ ಗೈಸ್. ನಮ್ ದೊಡ್ಡಪ್ಪನೇ ಹೇಳ್ಕೊಟ್ಟಿರೋದು. ಅಂಗಡಿಗೆ ಹೋಗವಾ? ಅಂಗಡಿಗೆ ಹೋಗ್ಬಿಡವಾ? ಯಾರು ದೊಡ್ಡಪ್ಪ? ಯಾರು ದೊಡ್ಡಪ್ಪನ? ದೊಡ್ಡಪ್ಪ ಮುದವಿ. ಅವ್ರ ತಾತಂಗೆ ಬೈತವಳೆ ಗೈಸ್, ನೀನು ಮುದವಿ ಅನ್ಕೊಂಡು. ಯಪ್ಪ ಜ್ಞಾನವಿ ಕೂದಲು ಹೇರ್ ಸ್ಟೈಲ್ ಚೇಂಜ್ ಆಗೈತೆ ಅಷ್ಟೇ ಗೈಸ್. ಅವಳು ವೇಟ್ ಏನು ಚೇಂಜ್ ಆಗಿಲ್ಲ. ಯಾರೇ ಮುದವಿ ಗೈಸ್? ಇದು ಜ್ಞಾನವಿ ತಮ್ಮ, ಜ್ಞಾನವಿ ಎಲ್ಲ ಇದು. ಹಲೋ ಸಿನು, ನೀನ್ ಯಾರು? ಎಲ್ಲ ಜ್ಞಾನವಿಯಲ್ಲಿ ಮಗ್ಲೆ, ಜ್ಞಾನವಿಯಲ್ಲಿ ಅಂದೆ ಚಿನ್ನು. ಈ ಜ್ಞಾನವಿ ಲೈ ತೂ ಜ್ಞಾನವಿ ತಮ್ಮ, ಜ್ಞಾನವಿ ತಮ್ಮ. ಅಯ್ಯೋ ಪೆದ್ ನನ್ ಮಗ್ಳನ್ನೇ ಜ್ಞಾನವಿಯಲ್ಲಿ ಎಂದೆ. ನೀನು ಜ್ಞಾನವಿ ತಮ್ಮ, ಜ್ಞಾನವಿಯಲ್ಲಿ ಚಿನ್ನು. ಇಲ್ಲ ಶಿಷ್ಯ, ಯಾರು ನೀನ್ ಜ್ಞಾನವಿನಾ? ನಮ್ ಜ್ಞಾನವಿ ಎಷ್ಟು ಚೆನ್ನಾಗಿಲ್ಲ ಗೊತ್ತಾ ಗೈಸ್. ಇಲ್ಲಿ ನೋಡಿ ಜ್ಞಾನವಿ ತಮ್ಮ ಇದು ಹೆಂಗದೆ ನೋಡಿ. ಗಂಡ ಇದ ಕಣಂಗ್ ಕಾಣಿಸ್ತಾ ಇದೆ ಗೈಸ್ ನಮ್ ಜ್ಞಾನವಿ. ಹೋಗಿ ಮುಚ್ಕೊಂಡು ಹೋಗು. ಅದಕ್ಕೆ ಜ್ಞಾನವಿಯಲ್ಲಿ ಹೇಳು ಮಗ್ಳು. ಜ್ಞಾನವಿಯಲ್ಲಿ ನೀನ್ ಜ್ಞಾನವಿನಾ? ಜ್ಞಾನವಿ ತಮ್ಮ ಇಲ್ಲಿ? ಜ್ಞಾನವಿ ತಮ್ಮ ಎಲ್ಲಿ? ಎರಡು ನೀನ್ಯಾ?
ಪ್ಯಾಂಟ್ ಹಾಕ ಬರೋಕು ಒಲೆ ಮಿಕ್ಸಾ ಗೈಸ್ ಅಲ್ಲಿ ದೂರದಲ್ಲಿ ಕಾಣಿಸೋದಲ್ಲ ಅವಳು ಜ್ಞಾನವಿ ಫ್ರೆಂಡು ಪ್ಯಾಂಟ್ ಹಾಕ ಬರೋಗು ಅಂತ ಇಲ್ಲಿಂದ ಕಿರಿಸ್ತೋಳಿ ಕಿತ್ತೋದ್ ನನ್ ಸೋಂತಿ ಗೈಸ್ ಇದು ಜ್ಞಾನವಿ ತಮ್ಮ ಅಂತ ಗಣೇಶ ಅಂತ ಇದ್ರ ಹೆಸರು ಜ್ಞಾನವಿ ಅಲ್ಲೇ ಜ್ಞಾನವಿ ಅಲ್ಲಿ ಶಿಷ್ಯ ನಿಮ್ಮ ಅಕ್ಕ ಎಲ್ಲ ಹ್ಞೂ ಅಕ್ಕ ನಿಮ್ಮನ್ನೇ ನೋಡ್ತಾ ಇದೆ ನಿಮ್ಮೇಲೆ ಲವ್ವು ನಿಮ್ಮೇಲೆ ಒಂದೇ ದಿವಸದಲ್ಲಿ ಹುಟ್ಟಿ ಒಂದೇ ದಿವಸದಲ್ಲಿ ಬೆಳೆದಿ ಇಷ್ಟು ಉದ್ದ ಆಗ್ಬಿಟ್ಟವನೆ ಗಣೇಶ ಅಂತ ಗಣೇಶ ಏನ ಶಿಷ್ಯ ಸಮಾಚಾರ ಗೈಸ್ ಹೆಂಗ್ ಕಾಣಿಸ್ತಾಳೆ ನೋಡಿ ನಮ್ ಜ್ಞಾನವಿ ಅಪ್ಪ ಜ್ಞಾನವಿ ತಮ್ಮ ಜ್ಞಾನವಿಯಲ್ಲಿ ನಿಮ್ಮನೇಲಿ ಅವಳ ಲೈಕ್ ಜ್ಞಾನವಿ ಅಲ್ಲಿ ಇದ್ದಾಳೆ ಕರ್ಕೊ ಹೋಗಿ ಅಲ್ಲ ಗಣೇಶ ಅವಲ್ಲ ಎಲ್ಲಿಗೆ ಮಗ್ಲೆ ಎಲ್ಲಿಗೆ ಮಗ್ಲೆ ಯಾರು ಬಾ ಮನೆಗೆ ಹೋಗೋ ಮುಚ್ಕೊಂಡು ಯಾವ ಅಂಗಡಿ ಹೋಗಿ ಏನಕ್ಕೆ ಅಂಗಡಿ ಬೇಡ ಮನೆ ಹೈ ಡ್ಯಾಡಿ ಏನ್ರಿ ಡ್ಯಾಡಿ ಕೆಲ್ಸಕ್ಕೆ ಹೋಗಿ ಬಿಡ್ಬಿಟ್ಯಾ ಅಕ್ಕ ಅಪ್ಪ ಏನಪ್ಪ ಒಳ್ಳೆ ದುಡ್ಡು ಎಣಿಸ್ತಿದ್ಯಾ ನಂಗೊಂದು 1,000 ಇದ್ರೆ ಕೊಡಪ್ಪ ಇರೋ ಸಸಂಕಂಗ್ ಆಡ್ಬಾರ್ದು ಸರ್ ಅದು ಕೊಡಪ್ಪ ಅಪ್ಪ ಖರ್ಚು ₹1 ಇಲ್ಲ ಶಶಿಕಲಾ ಬಂಡನಹಳ್ಳಿಗೆ ಹೋಗಕ್ಕೆ 2,000 ಅಕ್ಕ ಶಶಿಕಲಾ 2,000 ಆಯ್ತು ಅಕ್ಕ ಇನ್ನು ₹200 ಅಪ್ಪ ನಂಗೆ ₹100 ಅಪ್ಪ ಪ್ಲೀಸ್ ಗೈಸ್ ನಮ್ಮ ಅಪ್ಪಂಗೆ ಜ್ವರ ಆಸ್ಪತ್ರೆಗೆ ಹೋಗಿ ಅಂದ್ರೆ ಹೋಯ್ತಲ್ಲ ಇಲ್ಲಿ ನೋಡಿ ಅಯ್ಯೋ ಸುಮ್ಮ ಬಯಸ್ಕೋಬೇಡ ಸುಮ್ಗ ಅದಕ್ಕಂಗ್ ನಾಟ್ಕಾಡ್ದೆ ಅಪ್ಪ ಏನಪ್ಪ ಇಷ್ಟೊಂದು ಸುಟ್ಟೋಯ್ತದೆ ಗೈಸ್ ನೋಡಿ ಯಾವ ರೇಂಜಿಗೆ ಸುಡ್ತದೆ ಅಂದ್ರೆ ಅಪ್ಪ ಇಲ್ಲಿ ಅಪ್ಪ ಇಷ್ಟೊಂದು ಸುಟ್ಟೋಯ್ತದಲ್ಲಪ್ಪ ಹೋಗಪ್ಪ ಆಸ್ಪತ್ರೆಗೆ ನಾನು ಒಂದು ಇದು ಬುಕ್ ಮಾಡಿದೆ ಅದು ಬಂದೈತೆ ಅದೇನು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತೀರಿ ಥ್ಯಾಂಕ್ ಯು ಅಣ್ಣ ಹಿಂಗೂ ವಿಡಿಯೋ ಮಾಡಲ್ಲ ಹಿಂಗೆ ಒಂದ್ ಬಿಟ್ಟಲ್ಲಿ ಇಟ್ಕೊಂಡು ನೋಡ್ಲ ಪಕ್ಕ ವಿಡಿಯೋ ಆಯ್ತದ ಬಡ್ಡಿ ಮಗನೇ ಗೈಸ್ ಏನೈತೆ ಅಂತ ಓಪನ್ ಮಾಡ್ತೀವಿ ಓಹೋ ದೊಡ್ಡ ಅನಾಕೊಂಡ ಗೈಸ್ ಇದು ಏನಪ್ಪ ವಿಕ್ರಮ್ ಬಡಿ ಇದೆ ಅತ್ತ ಗೊತ್ತಿಲ್ಲ ಗೈಸ್ ಇದು ಇಷ್ಟುದ್ದ ಕೊಟ್ಟವ್ರಲ್ವಾ ಇಲ್ಲಿ ನೋಡಿ ಎಷ್ಟು ಇದು ಸ್ಟ್ರಾಟಜಿಕ್ ಯೂಸ್ ಮಾಡೋರೆ ಅಂದ್ರೆ ಇಷ್ಟುದ್ದ ಇರೋದು ಬಟ್ ಆದ್ರೆ ಬಾಟ್ಲು ಕೊಟ್ಟಿರೋದು ಮಾತ್ರ ಅವರು ಇಲ್ಲಿ ನೋಡಿ ಇಷ್ಟುದ್ದ ಇರೋದಕ್ಕೆ ಇಷ್ಟುದ್ದ ಬಾಟ್ಲು ಕೊಟ್ಟವ್ರು ನೋಡಿ ಅರ್ಧಕ್ಕೆ ಅರ್ಧ ಬಾಟ್ಲು ನಾನೆಲ್ಲೋ ಇಷ್ಟು ದೊಡ್ಡದು ಕೊಟ್ಬಿಡವ್ರೆ ಅನ್ಕ ಖುಷಿ ಆಗಿದೆ ಗೈಸ್ ಆದ್ರೆ ಚಿಕ್ಕದು ಕೊಟ್ಟವ್ರೆ ಬಟ್ ಈಗಲೂ ಇದೇನಂದ್ರೆ ಗಾಡಿ ಸ್ಪ್ರೇ ಮಾಡೋದು ಸೆಂಟೆ ಕಣಮಾವು ಹೊಡ್ಕೋ ಇವಾಗ ಮನ್ಸರು ಸೆಂಟ್ ಹೊಡ್ಕೊಳಲ್ವಾ ಹಂಗೆ ಅದು ಗಾಡಿಗೆ ಸೆಂಟ್ ಹೊಡಿಯೋದು ಗಾಡಿ ಎಲ್ಲ ವಾಸನೆ ಹೊಡಿಯುತ್ತಲ್ಲ ಅದೇ ಬೇರೆ ಇವೆಲ್ಲ ಇದು ಸೆಂಟ್ ನಿಜವಾಗ್ಲು ಕಣಮ್ಮ ಏನಂತೆ ಅಪ್ಪ ನೀರ್ ಹಾಕ್ಬಿಟ್ಟು ತೊಳ್ಬಿಟ್ಟು ಗಾಡಿ ಫಸ್ಟ್ ತೊಳಿ ನೀನು ಗಾಡಿನ ಕ್ಲೀನ್ ಆಗಿ ಇಟ್ಕೊಳ್ಳಲ್ವಲ್ಲ ಕೊಳಕ್ ನನ್ನ ಮಗನ ತಗೋಗಿ ಗಾಡಿ ತೊಳ್ಬಿಟ್ಟು ಆಮೇಲೆ ಇದು ಸೆಂಟ್ ಹಾಕೋದು ನಾವು ಮನುಷ್ಯ ಗಾಡಿ ಎಲ್ಲಿ ತೊಳ್ದೆ ನೀನು ಯಾವತ್ತೂ ತೊಳೆಯೋದೇ ನೋಡಿಲ್ವಲ್ಲ ನಾನು ನಾಳೆಯಿಂದ ತೊಳಿತೀನಿ ನಾಳೆಯಿಂದ ತೊಳ್ದೆ ಬರೀ ಸುಳ್ಳು ಏನೇನ ಏನಂದಲ್ಲ ಇನ್ನೊಂದ್ಸತಿ ಏನೋ ಗೈಸ್ ನಮ್ಮಮ್ಮ ಏನಂತಂದ್ರೆ ತೊಳಿತನ ಒಂದ್ ವಾರ ಆದ್ರೂ ನೀರು ಇಕ್ಕಳಲ್ಲ ಅಂತದೆ ಗೈಸ್ ಹಂಗೆ ಅಂದ್ರೆ ಎಷ್ಟು ಕೊಳಕ ಅಂತ ಹೇಳ್ತೈತೆ ಗೈಸ್ ನಂಗೆ ಇವಾಗ ನಾನು ನೀರು ಇಕ್ಕೊಂಡಿದ್ದಮ್ಮ ನಾನು ಲಾಸ್ಟ್ ಟೈಮ್ ನೀರು ಇಕ್ಕೊಂಡಿದ್ದೆ ಇವಾಗ ಇದು ಗೈಸ್ ಒಂದ್ 4-5 ದಿವಸ ಆಗಿರ್ಬೋದು ಅನ್ಕತ್ನಿ ಗೈಸ್ ಎಷ್ಟು ರೂಪಾಯಿಗ ಏನ ₹20 ಒಣಮೆಣ್ಸಿಕಾಯಿ ₹20 ಅಕ್ಕಯ್ಯ ₹20 ಒಣಮೆಣ್ಸಿಕಾಯಿ ₹20 ಬೆಳ್ಳುಳ್ಳಿ ಇನ್ನು ₹80 ಚೇಂಜು ಚೇಂಜು ಸಾರಿ ಇನ್ನು ₹60 ಚೇಂಜು ಗೈಸ್ ₹80 ಅಂತವನಿ 20 ಇದು ಅಕ್ಕ ಹಂಗೆ ದ್ರಾಕ್ಷಿ ಗೋಡಂಬಿ ಕೊಡಿ ನಂಗೆ ತಿನ್ನಕ್ಕೆ ₹5 ಏನ್ ಅದಕ್ಕೆ ಹುಡುಗಿಗೆ ಬಂದಿದ್ಯಾ ಬಾ ಮುದುಕಿ ನನ್ ಮಾಡ್ದೆ ಈ 2 ಅಡಿ ಇದೆಯಾ ಆಮೇಲೆ ಹೊಡೆದಿ 3 ಅಡಿ ಮಾಡ್ಬಿಡ್ತೀನಿ ಕುಳ್ಳಜ್ಜಿ ಎಲ್ಗೋಯ್ತಿದ್ಯಮ್ಮ ದ್ರಾಕ್ಷಿ ಗೋಡಂಬಿ ತಿನ್ನು ತಗೋ ದ್ರಾಕ್ಷಿ ಗೋಡಂಬಿ ತಿನ್ನು ಹಿಂಗಿದವು ತಿನ್ನು ಏನು ಅಲ್ಲಿದವ ತಿನ್ನಕ್ಕೆ ಹಾಗೆ ಕಲಿದವ ಏನು ಎಲ್ಲ ಅಡ್ಕ ಅಗ್ದು ಹೆಂಗಾಗವ ನೋಡು ಇದು ಬೆಳ್ಳುಳ್ಳಿ ತಿದೆ ಇದ್ನುವೆ ಇದೇ ಬೆಳ್ಳುಳ್ಳಿಯಾ ತಿನ್ನು ಏನಪ್ಪ
ಬಿಡ್ಬೇಕಾ ಗೈಸ್ ನಮ್ಮ ಅಪ್ಪಂಗೆ ಈ ಹುಷಾರಿ ಆಯ್ತು ನೋಡಿ ಏನಪ್ಪ ಈ ರೇಂಜಿಗೆ ಸುಡುತ್ತಲ್ಲಪ್ಪ ಬಾ ಈಗ ಆಸ್ಪತ್ರೆ ಕರ್ಕೊಯ್ತೀನಿ ನನ್ಗೇನು ಚೆನ್ನಾಗಿ ಕಣಪ್ಪ ಅಲ್ಲ ಕಣಪ್ಪ ಜ್ವಾಲಾಮುಖಿ ಸುಟ್ಟಂಗ ಐತಲ್ಲಪ್ಪ ನಿನ್ ಮೈ ಅಪ್ಪ ಆಹಾಹಾಪ ನಿಜವಾಗ್ಲೂ ಎವಿ ಸುಡುತ್ತೆ ಕಣಪ್ಪ ಬಪ್ಪ ಆಸ್ಪತ್ರೆ ಹೋಗ ಆಯ್ತು ನೋಡಿ ಬೆಡ್ ತಗೋಬಾರ್ಲ ಹೇಳ್ದು ಟಿಯು ಅಷ್ಟು ಸುಡಲ್ಲ ಕಣಪ್ಪ ನಿನ್ ಮೈ ಅಷ್ಟು ಸುಡ್ತಾ ಇದೆ ಸರಿ ಬಪ್ಪ ಆಸ್ಪತ್ರೆಗೆ ಹೋಗುವ ಆಯ್ತು ಬರ್ತೀನಿ ನೋಡಿ ಗೈಸ್ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಪಾಪ ಇವಾಗ ಬೆಡ್ ತಗೊಬರ್ಬೇಕು ಅಲ್ಲ ಕಣಮ್ಮ ಅಂಗಡಿಗೆ ಹೋಗಿದಾಗ್ಲಿ ಹೇಳ್ಬೇಕು ತಾನೆ ನೀನು 16 ಮೈ ತಿರ್ಗಿಸ್ತೀಯಲ್ಲ ಒಳ್ಳೆ ಗೈಸ್ ಇವಳು ನೋಡಿ ಗೈಸ್ ಹಿಂಗಳೆ ನಾನು ಇತ್ತ ತಿರ್ಗ ಮಗಳ ಏಯ್ ಮುಡ್ಕೊ ಮುಚ್ಕೊಂಡ ನೀನ್ ಕಿತ್ತೋದೊಳ್ಳೆ ನೀನ್ ಹೊಡೆಯಕ್ಕೆ ಹೆಂಗ ಮಡಗಿರೋದ್ ಕಣ್ ಮಡ್ಕೊ ಮುಚ್ಕೊಂಡು ಒಂದ್ ಸಾವಂತಿ ಮಗ್ಲೆ ಮಡಗಿಲೇ ಏನೋ ಅಂತಿದಂತಲ್ಲ ಮಗ್ಲೆ ಏನೋ ಹೇಳ್ಬಿಡು ಚಿನ್ನ ಏನೋ ಚಿನ್ನ ಅದೇನೋ ಅಂತಿದಂತಲ್ಲವ ಹೇಳ್ಬಿಡೋದು ಏನಂತ ಅದೇನು ಹೇಳು ಮುಚ್ಕೊಂಡು ಹೇಳು ಗೈಸ್ ಜ್ಞಾನವಿ ಅವ್ರ ಮಮ್ಮಿ ಅದೇ ಸಂತೂರ್ ಮಮ್ಮಿ ಅಂತಿರಲ್ಲ ನೀವು ಅವ್ರು ಹೇಳ್ತಿದ್ರು ಆ ಜ್ಞಾನವಿ ಅವ್ರ ಮನೆ ಅದ್ಯಾವುದೋ ಒಂದು ಪಾಪುಗೆ ಕಣ್ಣು ಹೊಂಟೋಗಿದಂತೆ ಅವು ಗಂಡು ಏನನ್ನದು ಜ್ಞಾನವಿ ಎಲ್ಲ ಒಂದು ಪಾಪುಗೆ ಕಣ್ಣು ಹೊಂಟೋಗಿತ್ತಂತೆ ಅಂದ್ರೆ ಕಣ್ಣಿಗೆ ಏನೋ ನರ ವೀಕ್ ಆಗಿ ಸ್ಪೆಕ್ಸ್ ಹಾಕತ್ತಿದಂತೆ ಅದಕ್ಕೆ ಜ್ಞಾನವಿ ಬಂದ್ಬಿಟ್ಟು ಅಮ್ಮ ನನ್ನ ಫೋನ್ ನೋಡಿದ್ರೆ ನಂಗೂ ಕಣ್ಣು ಹೊಂಟೋಯ್ತವೆ ನನ್ನ ಫ್ಯಾನ್ಸ್ಗಳೆಲ್ಲ ನಂಗೆ ಕಣ್ಣು ಹೊಂಟೋದ್ರೆ ಏನ್ ಮಾಡೋದು ಅಂತ ಹೇಳ್ತಿದ್ಲಂತೆ ಶಿಷ್ಯ ಏನೋ ನಿನ್ನ ವಿಷಯ ಹಾಯ್ ಶಶಿಕಲಾ ಊಟ ಕೊಡು ಫೋನ್ ಮಾತಾಡ್ಬಿಟ್ಟೋಳೆ